ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ನಮ್ಮ ಚಿಕ್ಕಪ್ಪನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಚಿಕ್ಕಪ್ಪನ ಮನೇಲಿ ಹಬ್ಬ ಇತ್ತು, ಊರಹಬ್ಬ. ಹಾಗಾಗಿ ನಾವು ಚಿಕ್ಕಪ್ಪರ ಮನೆಗೆ ಬಂದಿದ್ದೀವಿ. ಈಗ ಸ್ವಲ್ಪ ನಾವು ಬಂದು ಸ್ವಲ್ಪ ಹೊತ್ತಿಗೆ ಆರತಿ ಕೂಡ ರೆಡಿ ಮಾಡಿಕೊಂಡು ದೇವಸ್ಥಾನದ ಹತ್ರ ಕರ್ಕೊಂಡು ಹೋದ್ರು. ಈಗ ಆರತಿ ಮಾಡಿರೋದು ಮಧ್ಯಾಹ್ನ. ಇದು ಆಂಜನೇಯಂಗೆ ಮಾಡಿರೋಂಥ ಆರತಿ. ಇದು ಲಕ್ಷ್ಮೀ ದೇವ್ರ ಹಬ್ಬ. ಊರೊಳಗಡೆನೆ ಆಂಜನೇಯನ ದೇವಸ್ಥಾನ ಕೂಡ ಇದೆ. ಹಾಗಾಗಿ ಆಂಜನೇಯಂಗೂ ಮಧ್ಯಾಹ್ನನೇ ಆರತಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ದೇವ್ರನ್ನೂ ಕೂಡ ನೋಡಿಕೊಂಡು ಹಾಗೆ ಆರತಿನೂ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಡಿಯೋಸ್ ಕೂಡ ಮಾಡ್ಕೊತಾ ಇದ್ವಿ. ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು. ದೇವ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು. ನಮ್ಮ ಕಡೆ ಇಷ್ಟೊಂದು ಗ್ರ್ಯಾಂಡಾಗೆಲ್ಲ ಹಬ್ಬ ಸೆಲೆಬ್ರೇಷನ್ ಮಾಡಲ್ಲ. ನೋಡ್ತಾ ಇರ್ಬೋದು ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ನನ್ನ ಮಗಳು ಡೈರೆಕ್ಟಾಗಿ ಇಬ್ಬರೇ ಬಂದು ಊರಿಗೆ. ನಮ್ಮಮ್ಮ ಎಲ್ಲ ಸಂಜೆ ಬರ್ತಾರೆ. ಈಗ ಬಂದಿದ್ದೀವಿ ದೇವಸ್ಥಾನದ ಹತ್ರ. ಇದು ದೇವ್ರ ಕರ್ಕೊಂಡು ಲಕ್ಷ್ಮೀ ದೇವಸ್ಥಾನದ ಹತ್ರ ಹೋಗ್ತಾ ಇರೋದು. ಸುತ್ತಮುತ್ತ ಊರುಗಳದ್ದು ಆರತಿ ಬರಬೇಕಿತ್ತು. ಹಾಗಾಗಿ ಅಲ್ಲಲ್ಲಿ ನಿಂತ್ಕೊಂಡು ಎಲ್ಲ ಕರ್ಕೊಂಡು ಬಂದಮೇಲೆ ಮುಂದೆ ಹೋಗ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಎಲ್ಲ ಆದಷ್ಟು ರಾ ವಿಡಿಯೋನೇ ಇಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ನೀವು ಅಲ್ಲಿ ನೋಡೋ ಥರ ಫೀಲ್ ಬರುತ್ತೆ ಅಂತ ಎಲ್ಲ ರಾ ವಿಡಿಯೋಸ್ನ ಹಾಗೆ ಹಾಕಿದ್ದೀನಿ. ದೇವಸ್ಥಾನದ ಹತ್ರ ಬಂದಮೇಲೆ ಒಳಗಡೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇದು ಲಕ್ಷ್ಮೀ ದೇವರು. ಇದು ಲಕ್ಷ್ಮೀ ಅಲಂಕಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಪೂಜೆ ಬಂದು ನಮ್ಮ ದೊಡ್ಡಪ್ಪನೇ ಮಾಡೋದು. ನಮ್ಮ ಚಿಕ್ಕಪ್ಪರ ಅಣ್ಣ ಇಲ್ಲಿ ಪೂಜೆ ಮಾಡ್ತಾ ಇರೋದು. ಹಾಗೆ ಬ್ಯಾಂಡ್ಸ್ ಎಲ್ಲ ಕಟ್ಸಿದ್ರು. ಮಾಡಿ ಶಿವು ಬಾಯ್ಸ್ ಅಂತ ಇದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅವರು ಬಂದಿದ್ರು. ಅವರು ಕೂಡ ಸೌಂಡ್ಸು ಮತ್ತು ಸಾಂಗ್ಸು ಅವೆಲ್ಲ ಹಾಕ್ತಾಯಿದ್ರು. ನನ್ನ ಮಗಳು ಮನಿಕೊಂಬಿಟ್ಲು. ಹಾಗಾಗಿ ನಾನು ವಾಪಸ್ ಬಂದುಬಿಟ್ಟೆ. ಇನ್ನು ದೇವರಲ್ಲೇ ಇತ್ತು. ಮನೆಗೆಲ್ಲ ಬಂದಮೇಲೆ ಊಟ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಇನ್ನು ನೈಟು ಲಕ್ಷ್ಮೀ ದೇವ್ರಿಗೆ ಆರತಿ ಮಾಡಬೇಕಿತ್ತು. ಹಾಗಾಗಿ ಎಲ್ಲ ಸೇರಿಕೊಂಡು ಇಲ್ಲಿ ಆರತಿ ರೆಡಿ ಮಾಡ್ತಾ ಇದ್ವಿ. ಆರತಿನ ಮನೇಲೇ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ರು. ಯಾವುದೇ ರೀತಿ ರೆಡಿಮೇಡ್ ಏನು ತಂದಿರಲಿಲ್ಲ. ಹೋದ್ಸಲ ತಂದಿದ್ರಂತೆ, ಈ ಸಲ ಅವರೇ ಮಾಡ್ತಾಯಿದ್ರು. ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ರು. ಫ್ಲವರ್ಸ್ ಎಲ್ಲ ತಂದಿದ್ರು. ಈ ರೀತಿ ಮನೇಲಿ ಸಿಂಪಲ್ಲಾಗಿ ರೆಡಿ ಮಾಡ್ಕೊಬೋದು. ಎಲ್ಲರೂ ಒಂದೊಂದು ಪ್ಲ್ಯಾನ್ ಹೇಳ್ತಾ ಇದ್ರು. ಎಲ್ಲನೂ ಟ್ರೈ ಮಾಡಿ ಕೊನೆಗೆ ಔಟ್ಫಿಟ್ಟು ಈ ಥರ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಕಾಣ್ತಿತ್ತು. 11:30 ಅಷ್ಟರಲ್ಲಿ ಆರತಿ ಕೂಡ ರೆಡಿ ಮಾಡಿಕೊಂಡು ಒರೆಸ್ಕೊಂಡು ಬಂದರು. ನೋಡ್ತಾ ಇರ್ಬೋದು ಆರತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ. ನನ್ನ ತಂಗಿರು ಕೂಡ ಇಬ್ರಿಗೂ ತುಂಬಾ ಸಿಂಪಲ್ಲಾಗಿ ಸ್ಯಾರಿ ಕೂಡ ವೇರ್ ಮಾಡಿದ್ದೆ. ಈಗ ಆರತಿ ಕೂಡ ಒರೆಸ್ಕೊಂಬರ್ತಾಯಿದ್ರು. ಹಾಗಾಗಿ ಮನೆಯಿಂದ ಈಚೆ ಆರತಿ ತಂದು ಅಲ್ಲಿ ನಿಂತಿದ್ರು. ಬರೋ ಆರತಿನೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಬರೋ ದಾರಿಯಲ್ಲಿ ಹಾಗೆ ಮರಿ ಕಡಿತಾಯಿದ್ರು. ದೇವ್ರಿಗೆ ಒಪ್ಪಿಸ್ಬೇಕಿತ್ತು. ಹಾಗಾಗಿ ಅಲ್ಲಿ ಎಲ್ಲ ನಿಂತ್ಕೊಂಡಿದ್ರು.
ಆರತಿ ಎಲ್ಲ ಬಂದಮೇಲೆ ದೇವ್ರು ಕೂಡ ಕರ್ಕೊಂಡು ಹೊರಡ್ತಾರೆ. ನಾವು ಒಂದು 12 ಗಂಟೆ ತನಕ ವೆಯ್ಟ್ ಮಾಡ್ತಾ ಇದ್ವಿ. ಆರತಿ ಎಲ್ಲ ಬರ್ತಾ ಇದ್ವಿ, ಬೇರೆ ಊರ ಕಡೆಯಿಂದ ಬೇಕಾಗಿರೋವು ಎಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಒಂದು ಸ್ವಲ್ಪ ಹೊತ್ತಾದಮೇಲೆ 12 ಗಂಟೆ ಅನ್ನೋಂಗೆ ನನ್ನ ಮಗಳು ಕೂಡ ಮಲಗಿದ್ರು, ಹೋಗಿ ಎತ್ಕೊಂಡ್ಬಂದ್ವಿ. ಆಮೇಲೆ ದೇವ್ರನ್ನೆಲ್ಲ ರೆಡಿ ಮಾಡಿಸಿದ್ರು. ಇದು ಲಕ್ಷ್ಮೀ ದೇವರು ಎರಡುವೆ, ಚೌಡುಂಪಳ್ಯದೊಂದು ಮತ್ತು ಗಂಗನಹಳ್ಳಿದೊಂದು, ಎರಡು ಲಕ್ಷ್ಮೀ ದೇವರು ಈ ರೀತಿ ಅಲಂಕಾರ ಮಾಡಿದರು. ಮೆರವಣಿಗೆ ದೇವರಿದು. ನನ್ನ ಮಗಳಿಗೂ ಕೂಡ ಆರತಿ ಹೊಡೆದು ಪಿಕ್ ತೆಗ್ದಿರೋದನ್ನ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಆರತಿ ಎಲ್ಲ ದೇವಸ್ಥಾನದ ಹತ್ರ ಹೋಗೋದು ಬೆಳಗಿನ ಜಾವ 5 ಗಂಟೆ ಆಗುತ್ತೆ ಅಂದರು. ಕೊಂಡ ಎಲ್ಲ ಆಯ್ಬೇಕಲ್ಲ, ಲೇಟ್ ಆಗುತ್ತೆ ಅಂದರು. ಹಾಗಾಗಿ ನಾನು 2:40 ಮನೆ ಕಡೆ ನಾನು ನಮ್ಮಮ್ಮ ನನ್ನ ಮಗಳು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.